ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾವು ಇವತ್ತೇನು ಇದ್ರೊಳಗೆ ನೋಡೋಣ ಈ ವಿಡಿಯೋ ಒಳಗೆ ಅಂತಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅದಾವ ಕರ್ನಾಟಕ ರಿಲೇಟೆಡ್. ಓಕೆ, ಇದು ಈ ಸತಿ ಎಕನಾಮಿಕ್ ಸರ್ವೆ ಒಳಗೆ ಬರ್ದಾರ. ಇವು ಕೆಲವೊಂದು ಸ್ಟ್ಯಾಟಿಕ್ ಪೋರ್ಷನ್ ಅದಾವ. ಸ್ಟ್ಯಾಟಿಕ್ ಅಂತಂದ್ರೆ ಇವು ಫ್ಯಾಕ್ಟ್ಸ್ ಅದಾವ, ನಂಬರ್ ಗಿಂಬರ್ ಅದಾವ ಕರ್ನಾಟಕದ ಬಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಭಾಳ ಇಂಪಾರ್ಟೆಂಟ್ ಆಗ್ತಾವೆ, ಎಕ್ಸಾಮ್ನಾಗ ಕೇಳುವಂಥ ಚಾನ್ಸಸ್ ಭಾಳ ಅದಾವ. ಇದ್ರೊಳಗೆ ಫಸ್ಟಿಗೆ ನಾವು ಬೇಸಿಕ್ ಇನ್ಫಾರ್ಮೇಷನ್ ಕರ್ನಾಟಕದ ಬಗ್ಗೆ ನೋಡೋಣ. ಸೆನ್ಸಸ್ ರಿಲೇಟೆಡ್ ಏನೈತಿ ಕರ್ನಾಟಕದ ಬಗ್ಗೆ ಅನ್ನೋದು ಈ ಎಕನಾಮಿಕ್ ಸರ್ವೆದಾಗ ಮೆನ್ಷನ್ ಮಾಡಿದ್ರ ಬಗ್ಗೆ ನೋಡೋಣ. ಸ್ಟೇಟ್ ಇನ್ಕಮ್ ಕರ್ನಾಟಕದೇನು, ಅಗ್ರಿಕಲ್ಚರ್ ರಿಲೇಟೆಡ್ ಏನೇನದು ನೋಡೋಣ. ಹೆಲ್ತ್ ಮತ್ತು ಎಜುಕೇಷನ್ ಕರ್ನಾಟಕನ ಹೆಂಗೈತಿ. ಡೆಮೋಗ್ರಫಿಕ್ ಸ್ಟೇಟಸ್ ಅಂತಂದ್ರೆ ಮೆಟರ್ನಲ್ ಮೊಟಾಲಿಟಿ ರೇಟ್, ಇನ್ಫಂಟ್ ಮೊಟಾಲಿಟಿ ರೇಟ್, ಬರ್ತ್ ರೇಟ್, ಅದು ಇದು ಕರ್ನಾಟಕ ರಿಲೇಟೆಡ್ ಇವು ರೇಟ್ಸ್ಗಳು ಏನದಾವ ಎಲ್ಲ ಇದ್ರೊಳಗೆ ಬರ್ತಾವೆ. ಟ್ರಾನ್ಸ್ಪೋರ್ಟೇಷನ್ ಅಂತಂದ್ರೆ ರೈಲ್ವೆ ಲೈನ್ ಎಷ್ಟೈತಿ, ಆಮೇಲೆ ರೋಡ್ ಎಷ್ಟು ಕಿಲೋಮೀಟರ್ ಅದಾವ, ಇವೆಲ್ಲ ಇದ್ರೊಳಗೆ ಬರ್ತಾವೆ. ಓಕೆ, ಲೋಕಲ್ ಬಾಡೀಸ್ ಪಂಚಾಯತಿ ಒಳಗೆ ಎಷ್ಟು ಪಂಚಾಯತ್ ಅದಾವ, ಎಷ್ಟು ಜಿಲ್ಲಾ ಪಂಚಾಯತ್ ಅದಾವ, ಇದ್ರ ಎಲ್ಲ ನಾವು ಲೋಕಲ್ ಬಾಡೀಸ್ನಾಗ ನೋಡ್ತೀವಿ. ಓಕೆ, ಫಸ್ಟಿಗೆ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಕರ್ನಾಟಕ ಒಳಗೆ ಜಾಗ್ರಫಿಕಲ್ ಏರಿಯಾ ಕರ್ನಾಟಕದ ಏನೈತೆ ಅನ್ನೋದು ನೋಡ್ತೀವಿ. ಇದು ಯಾವ ಯೂನಿಟ್ಸ್ನಾಗ ಅಂತಂದ್ರೆ 1000 ಸ್ಕ್ವೇರ್ ಕಿಲೋಮೀಟರ್ನಾಗ ಮೆನ್ಷನ್ ಮಾಡ್ತಾರೆ. 1000 ಸ್ಕ್ವೇರ್ ಕಿಲೋಮೀಟರ್ 2011 ಪ್ರಕಾರ ಇದೆಷ್ಟಪ್ಪ ಅಂತಂದ್ರೆ 192,000 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ 192,000 ಸ್ಕ್ವೇರ್ ಕಿಲೋಮೀಟರ್ ಅಂತಂದ್ರೆ ಇದಕ್ಕೆ 192 ಮುಂದೆ 3 0 ಹಚ್ಕೊಂಡು ನೀವು ಸ್ಕ್ವೇರ್ ಕಿಲೋಮೀಟರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಇದು ನೀವು ಎಷ್ಟಾಗ್ತೈತೆ ನೋಡ್ರಿ, 110,000 1,92,000 ಸ್ಕ್ವೇರ್ ಕಿಲೋಮೀಟರ್ ಐತೆ ಟೋಟಲ್ ಜಾಗ್ರಫಿಕಲ್ ಏರಿಯಾ ಕರ್ನಾಟಕದ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಬಗ್ಗೆ ನೋಡೋಣ ಇಲ್ಲಿ. ಓಕೆ, ರೆವೆನ್ಯೂ ಡಿವಿಷನ್ ಓಕೆ, ಕರ್ನಾಟಕದ್ದು 4 ರೆವೆನ್ಯೂ ಡಿವಿಷನ್ ಅದಾವ. 4 ರೆವೆನ್ಯೂ ಡಿವಿಷನ್ ಯಾವ್ಯಾವ ಅನ್ನೋದು ನಾ ಅಬೌಟ್ ಕರ್ನಾಟಕ ಒಳಗೆ ನಾನು ವಿಡಿಯೋ ಏನೈತಲ್ಲ ಆಲ್ ಅಬೌಟ್ ಕರ್ನಾಟಕ ಅಂತ ಏನೋ ಐತೆ ನೋಡ್ರಿ, ಒಂದೇ ವಿಡಿಯೋ ಕರ್ನಾಟಕ ಜೋಗ್ರಫಿ ಒಳಗೆ. ಅದ್ರೊಳಗೆ ಹೇಳೀನಿ 4 ರೆವೆನ್ಯೂ ಡಿವಿಷನ್ಸ್ ಅದಾವ. ಯಾವ್ಯಾವ ಅಂತಂದ್ರೆ ಒಂದು ಬೆಳಗಾವ, ಒಂದು ಗುಲ್ಬರ್ಗ, ಒಂದು ಮೈಸೂರು, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಬೆಂಗಳೂರು. ಇವು 4 ರೆವೆನ್ಯೂ ಡಿವಿಷನ್ಸ್ ಅದಾವ. ಟೋಟಲ್ ಡಿಸ್ಟ್ರಿಕ್ಟ್ಸ್ ಅದಾವ ಕರ್ನಾಟಕನಾಗ ಅಂತಂದ್ರೆ 30 ಅದಾವ. ಓಕೆ, ಇದು 30 ಕರ್ನಾಟಕ ಎಕನಾಮಿಕ್ ಸರ್ವೆದಾಗ ಕೊಟ್ಟಿದ್ದು. ತಾಲೂಕ್ಸ್ ಎಷ್ಟು ಅದಾವ ಕರ್ನಾಟಕನಾಗ ಅಂತಂದ್ರೆ 176 ತಾಲೂಕುಗಳದಾವ. 176 ತಾಲೂಕುಗಳದಾವ. ಇನ್ಹ್ಯಾಬಿಟೆಡ್ ವಿಲೇಜಸ್ ಅಂತಂದ್ರೆ ಮಂದಿ ವಾಸ ಮಾಡುವಂಥ ವಿಲೇಜಸ್ ಎಷ್ಟು ಅದಾವ ಅಂತಂದ್ರೆ 27,397. ಓಕೆ, 27,397. ಅನ್ಇನ್ಹ್ಯಾಬಿಟೆಡ್ ವಿಲೇಜಸ್ ಅಂದರೆ ಎಲ್ಲಿ ಮಂದಿ ಇರುವುದಿಲ್ಲ, ಅದು 1,943. ಟೋಟಲ್ ಟೌನ್ಸ್ ಎಷ್ಟು ಅದಾವ ಅಂತಂದ್ರೆ 347 ಅದಾವ. ಓಕೆ, ನೆಕ್ಸ್ಟ್ ಪಾಪ್ಯುಲೇಷನ್ ಸೆನ್ಸಸ್. ಟೋಟಲ್ ಪಾಪ್ಯುಲೇಷನ್ ಎಷ್ಟೈತಿ ಥೌಸಂಡ್ಸ್ನಾಗ, ಇಲ್ಲಿ ಥೌಸಂಡ್ಸ್ನಾಗ ಮೆನ್ಷನ್ ಮಾಡ್ಯಾರ. ಎಷ್ಟಪ್ಪ ಅಂತಂದ್ರೆ 69,095 ಅದ. ಇಲ್ಲಿ ಮುಂದೆ 1000 ಆ್ಯಡ್ ಮಾಡಿರಿ. ಎಷ್ಟು ಮೇಲ್ ಪಾಪ್ಯುಲೇಷನ್ ಐತಂದ್ರೆ 30,967. ಫಿಮೇಲ್ ಪಾಪ್ಯುಲೇಷನ್ ಎಷ್ಟು ಅಂತಂದ್ರೆ 30,128 ಫಿಮೇಲ್ ಪಾಪ್ಯುಲೇಷನ್ ಐತಿ. ರೂರಲ್ ಏರಿಯಾದಾಗ ಇರುವಂಥ ಪಾಪ್ಯುಲೇಷನ್ ಎಷ್ಟಂದ್ರೆ 37,469. ಇದು ಥೌಸಂಡ್ಸ್ನಾಗೆ, ಇವೆಲ್ಲ ಥೌಸಂಡ್ಸ್ನಾಗೆ, ಡೂ ಅಂದರೆ ಥೌಸಂಡ್ಸ್ನಾಗೆ. ಓಕೆ, ಅರ್ಬನ್ ಏರಿಯಾದಾಗ ಇರುವಂಥ ಮಂದಿ ಎಷ್ಟು ಅಂತಂದರೆ 23,626. ಆಮೇಲೆ ಶೆಡ್ಯೂಲ್ ಕಾಸ್ಟ್ ಮಂದಿ ಎಷ್ಟು ಅದಾರ ಅಂತಂದರೆ 10,475. ಇದು 1000 ಎಲ್ಲ 1000ನಾಗೆ ಇವು. ಓಕೆ, ಶೆಡ್ಯೂಲ್ ಟ್ರೈಬ್ಸ್ ಎಷ್ಟು ಅದಾರ ಅಂತಂದ್ರೆ 4,249. ಓಕೆ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದರೆ ಪರ್ ಸ್ಕ್ವೇರ್ ಕಿಲೋಮೀಟರ್ನಾಗ ಏನು ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ. ಪರ್ ಸ್ಕ್ವೇರ್ ಕಿಲೋಮೀಟರ್ ಅಂದರೆ 1 ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಇದು 1 ಇರಬೇಕು. ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್, ಇದು 1 ಕಿಲೋಮೀಟರ್. ಈ ರೀತಿ ಸ್ಕ್ವೇರ್ 1 ಕಿಲೋಮೀಟರ್ದ ಸ್ಕ್ವೇರ್ ಇತ್ತಂತಂದರೆ ಇದ್ರೊಳಗೆ ಎಷ್ಟು ಮಂದಿ ಅದಾರ, ಎಷ್ಟು ಜನರು ಅದಾರ ಅನ್ನೋದು ಏನಪ್ಪ ಅಂತಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ. ಅದು ಕರ್ನಾಟಕನ 2011 ಪ್ರಕಾರ 319. ಇದು ಕೇಳ್ಯಾರ ರಗಡ್ ಸತಿ, ಈಗೂ ಕೇಳ್ಬೋದು, ಓದ್ಕೋರಿ. ಲಿಟ್ರಸಿ ರೇಟ್ ಅಂತಂದರೆ ಎಷ್ಟು ಮಂದಿಗೆ ಲ್ಯಾಂಗ್ವೇಜನ್ನು ಓದಕ್ಕೆ ಬರ್ತೈತಿ ಮತ್ತು ಸ್ವಲ್ಪ ಬರೆಯಕ್ಕೆ ಬರ್ತೈತಿ ಮತ್ತು ತಿಳ್ಕೊಳಕ್ಕೆ ಬರ್ತೈತಿ. ಇದಕ್ಕೆ ನಾವು ಲಿಟ್ರಸಿ ಅಂತ ಕರಿತೀವಿ. ಇದು ಎಷ್ಟು ಪರ್ಸೆಂಟೇಜ್ ಐತಪ್ಪ ಕರ್ನಾಟಕನಾಗ ಅಂತಂದ್ರೆ 75.40%. ಸೆಕ್ಸ್ ರೇಷಿಯೋ ಅಂತಂದರೆ 1000 ಗಂಡು ಮಕ್ಕಳಿಗೆ ಎಷ್ಟು ಮಂದಿ ಹೆಣ್ಮಕ್ಳು ಪಾಪ್ಯುಲೇಷನ್ ಐತೆ ಅನ್ನೋದು ಇದು ಸೆಕ್ಸ್ ರೇಷಿಯೋದಾಗ ಹೇಳ್ತಾರೆ. 1000 ಗಂಡು ಮಕ್ಕಳಿಗೆ 973 ಹೆಣ್ಮಕ್ಳು ಅದಾರ, ಇದು ಸೆಕ್ಸ್ ರೇಷಿಯೋ. ಅರ್ಬನ್ ಪಾಪ್ಯುಲೇಷನ್ ಅಂತಂದ್ರೆ ಅರ್ಬನ್ ಏರಿಯಾದಾಗ ಅಂದ್ರೆ ಸಿಟೀಸ್ನಾಗ ಇರುವಂಥ ಪಾಪ್ಯುಲೇಷನ್ ಎಷ್ಟು ಅಂತಂದ್ರೆ ಇದು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಯಾರ. ಇಲ್ಲಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಯಾರ 38.7%.
ಓಕೆ, ರೂರಲ್ ಏರಿಯಾದಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ 100 ಮೈನಸ್ 38.7. ಓಕೆ, ಅದೇನು ರೂರಲ್ ಪಾಪ್ಯುಲೇಷನ್ ಇನ್ ಪರ್ಸೆಂಟೇಜ್ ನಮಗೆ ಸಿಗ್ತೈತಿ. ನೆಕ್ಸ್ಟ್ ಸ್ಟೇಟ್ ಇನ್ಕಮ್ ಕ್ರೋರ್ನ ಕ್ಯಾಲ್ಕುಲೇಟ್ ಮಾಡ್ಯಾರ, ಇಷ್ಟೈತಿ. ಆಮೇಲೆ ಪ್ರೈಮರಿ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಷನ್ ಐತಿ ಇದು ಕೂಡ ಕ್ರೋರ್. ಸೆಕೆಂಡರಿ ಸೆಕ್ಟರ್ನು ಕ್ರೋರ್ನಾಗೆ ಮೆನ್ಷನ್ ಮಾಡ್ಯಾರ, ಟೆರ್ಷಿಯರಿ ಸೆಕ್ಟರ್ನು ಕ್ರೋರ್ನಾಗೆ ಮೆನ್ಷನ್ ಮಾಡ್ಯಾರ. ಪ್ರೈಮರಿ ಸೆಕ್ಟರ್ ಅಂತಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಷನ್ ಐತಿ ಅಂದ್ರೆ ಇಷ್ಟು ಕ್ರೋರ್ ಕಾಂಟ್ರಿಬ್ಯೂಷನ್ ಐತಿ. ಸೆಕೆಂಡರಿ ಸೆಕ್ಟರ್ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಇದು ಎಷ್ಟು ಕಾಂಟ್ರಿಬ್ಯೂಷನ್ ಐತಿ ಅಂದ್ರೆ ಇಷ್ಟು ಕೋಟಿ ಕಾಂಟ್ರಿಬ್ಯೂಷನ್ ಐತಿ. ಟೆರಿಷರಿ ಸೆಕ್ಟರ್ದು ಎಷ್ಟು ಕಾಂಟ್ರಿಬ್ಯೂಷನ್ ಐತಿ ಅಂತಂದ್ರೆ ಇಷ್ಟು ಕೋಟಿ ಕಾಂಟ್ರಿಬ್ಯೂಷನ್ ಐತಿ. ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟೈತಿ? ಪರ್ ಕ್ಯಾಪಿಟಲ್ ಇನ್ಕಮ್ ಎದ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ? ರುಪೀಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. 1,59,893 ಐತಿ. ಇದು ಇಂಪಾರ್ಟೆಂಟ್ ಐತಿ, ಒಂದು ರೌಂಡ್ ಇದ್ರ ಬಗ್ಗೆ ನೋಡ್ಕೋರಿ ನೀವು. ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಒಳಗೆ ನೆಟ್ ಸೋನ್ ಏರಿಯಾ ಇದು 1000 ಹೆಕ್ಟರ್ಸ್ನಾಗ, ಇನ್ ಟರ್ಮ್ಸ್ ಆಫ್ 1000 ಹೆಕ್ಟರ್ಸ್ನಾಗ ಇದನ್ನು ಮೆನ್ಷನ್ ಮಾಡ್ತಾರೆ. 2014-15 ಎಷ್ಟೈತಂದ್ರೆ 10,044 ಐತಿ. ಓಕೆ, ಗ್ರಾಸ್ ಕ್ರಾಪ್ಡ್ ಏರಿಯಾ 1000 ಹೆಕ್ಟರ್ಸ್ನಾಗ ಇದು ಮೆನ್ಷನ್ ಮಾಡ್ತಾರೆ. ಇದು 12,200, ಇದು 12,247 1000 ಹೆಕ್ಟರ್. ಓಕೆ, ಗ್ರಾಸ್ ಇರಿಗೇಟೆಡ್ ಏರಿಯಾ ಇದು 1000 ಹೆಕ್ಟರ್ಸ್ನಾಗ ಮೆಜರ್ ಮಾಡ್ತಾರೆ. 4,186 ಐತಿ, ಇದು ನೋಡ್ಕೋರಿ. ಆಮೇಲೆ ಗ್ರಾಸ್ ಇರಿಗೇಟೆಡ್ ಏರಿಯಾ ಟು ಕ್ರಾಪ್ಡ್ ಏರಿಯಾ ಇದು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಗ್ರಾಸ್ ಇರಿಗೇಟೆಡ್ ಏರಿಯಾ ಟು ಕ್ರಾಪ್ಡ್ ಏರಿಯಾ, ಎಷ್ಟು ಇರಿಗೇಟೆಡ್ ಏರಿಯಾ ಐತಿ, ಆ ಇರಿಗೇಟೆಡ್ ಏರಿಯಾದಾಗ ಎಷ್ಟು ಕ್ರಾಪ್ಡ್ ಏರಿಯಾ ಐತಿ ಅದನ್ನ ಎದ್ರ ಮೆನ್ಷನ್ ಮಾಡ್ತಾರಪ್ಪ ಅಂತಂದ್ರೆ ಪರ್ಸೆಂಟೇಜ್ನ ಮೆನ್ಷನ್ ಮಾಡ್ತಾರೆ. 34.18%. ಇದು ನೆಟ್ ಸೋನ್ ಏರಿಯಾ, ಗ್ರಾಸ್ ಕ್ರಾಪ್ಡ್ ಏರಿಯಾ ಇವೆಲ್ಲ ಏನದಾವ ನಾ ಅಗ್ರಿಕಲ್ಚರ್ನು ಲೆಸನ್ ಕರ್ನಾಟಕ ಜೋಗ್ರಫಿ ಒಳಗೆ ಹೇಳಿನಿ, ಇದ್ರ ಬಗ್ಗೆ ನೀವು ನೋಡ್ಕೋರಿ. ಅಗ್ರಿಕಲ್ಚರ್ ಸೆನ್ಸಸ್ ಇಲ್ಲಿ ಅದ್ರ ಬಗ್ಗೆ ಕೊಟ್ಟಾರೆ. ಆಪರೇಷನಲ್ ಹೋಲ್ಡಿಂಗ್, ನಂಬರ್ ಆಫ್ ಆಪರೇಷನಲ್ ಹೋಲ್ಡಿಂಗ್ಸ್ ಅಂತಂದ್ರೆ ಇದು ಥೌಸಂಡ್ಸ್ನಾಗ ಮೆನ್ಷನ್ ಮಾಡ್ಯಾರ. ಎಷ್ಟದು 2010-11 ಒಳಗೆ ಅಂತಂದ್ರೆ 7,832. ಆಪರೇಷನಲ್ ಹೋಲ್ಡಿಂಗ್ ಅಂತಂದ್ರೆ ಈಗ ಸದ್ಯಕ್ಕೆ ಕಾರ್ಯ ಒಳಗಿರುವಂಥ, ಸದ್ಯಕ್ಕೆ ಕ್ರಿಯೆ ಒಳಗಿರುವಂಥ ಇವು ಹೋಲ್ಡಿಂಗ್ಸ್ ಅಂತಂದ್ರೆ ಏರಿಯಾಸ್. ಏರಿಯಾ ಅಂಡರ್ ಆಪರೇಷನಲ್ ಹೋಲ್ಡಿಂಗ್ ಇದು 1000 ಸ್ಕ್ವೇರ್, ಇದು ಥೌಸಂಡ್ಸ್ನಾಗೆ ಮೆನ್ಷನ್ ಮಾಡ್ತಾರೆ. ಎಷ್ಟೈತಪ್ಪ ಅಂತಂದ್ರೆ 12,162. ಓಕೆ, ಎವರೇಜ್ ಏರಿಯಾ ಆಫ್ ಆಪರೇಷನಲ್ ಹೋಲ್ಡಿಂಗ್, ಎವರೇಜ್ ಆಪರೇಷನಲ್ ಹೋಲ್ಡಿಂಗ್ ಏರಿಯಾ ಎಷ್ಟೈತಿ ಹೆಕ್ಟರ್ಸ್ನ ಮೆನ್ಷನ್ ಮಾಡ್ತಾರೆ. ಇದು 1.55 ಹೆಕ್ಟರ್ ಐತಿ ಎವರೇಜ್. ಓಕೆ, ಆಪರೇಷನಲ್ ಹೋಲ್ಡಿಂಗ್ ಎವರೇಜ್ ಎಷ್ಟೈತಿ ಅಂದ್ರೆ ಇಷ್ಟೈತಿ. ಎಜುಕೇಷನ್ ಮತ್ತು ಹೆಲ್ತ್ ಬಗ್ಗೆ ಇಲ್ಲಿ ನೋಡೋಣ. ಪ್ರೈಮರಿ ಸ್ಕೂಲ್ ಇದು ನಂಬರ್ಸ್ನಾಗ ಇದು ಮೆನ್ಷನ್ ಮಾಡ್ತಾರೆ. 2015-16 ಒಳಗೆ ಪ್ರೈಮರಿ ಸ್ಕೂಲ್ಸ್ ಎಷ್ಟದವಪ್ಪ ಅಂತಂದ್ರೆ 60,913. ಆಮೇಲೆ ಎನ್ರೋಲ್ಮೆಂಟ್ ಅಂದರೆ ಎಷ್ಟು ಮಂದಿ ಭರ್ತಿ ಆಗ್ತಾರೆ. ಓಕೆ, ಎಷ್ಟು ಮಂದಿ ಭರ್ತಿ ಆಗ್ತಾರೆ ಅಂದ್ರೆ ಥೌಸಂಡ್ಸ್ನಾಗ ಮೆನ್ಷನ್ ಮಾಡ್ತಾರೆ. 8,340 ಮಂದಿ ಎನ್ರೋಲ್ ಮಾಡ್ಯಾರ 2015-16. ಆಮೇಲೆ ಹೈಸ್ಕೂಲ್ ಎಷ್ಟದಾವ ಅಂತಂದ್ರೆ ನಂಬರ್ಸ್ನ ಕೊಟ್ಟಾರ 15,140. ಆಮೇಲೆ ಎನ್ರೋಲ್ಮೆಂಟ್ ಹೈಸ್ಕೂಲ್ನಾಗ ಎಷ್ಟಾಗ್ತಾವ ಅಂತಂದ್ರೆ ಥೌಸಂಡ್ಸ್ನ ಕೊಟ್ಟಾರೆ. ಇದನ್ನೇನಪ್ಪ ಅಂತಂದ್ರೆ 1,774. ಓಕೆ, ಹಾಸ್ಪಿಟಲ್ಸ್ ಎಷ್ಟದಾವ ನಂಬರ್ನ ಕೊಟ್ಟರೆ 418 ಹಾಸ್ಪಿಟಲ್ಸ್ ಅದಾವ. ಡಿಸ್ಪೆನ್ಸರೀಸ್ ಎಷ್ಟದಾವ ಅಂತಂದ್ರೆ ಇದು ನಂಬರ್ನಾಗ ಕೊಟ್ಟರೆ 658 ಡಿಸ್ಪೆನ್ಸರೀಸ್ ಅದಾವ. ಬೆಡ್ ಪರ್ ಲ್ಯಾಕ್ ಪಾಪ್ಯುಲೇಷನ್ ಅಂದರೆ 1,00,000 ಮಂದಿಗೆ ಎಷ್ಟು ಬೆಡ್ ಅದಾವ ಅನ್ನೋದು ಇಲ್ಲಿ ಹೇಳ್ತಾರೆ. ಎಷ್ಟು ಬೆಡ್ ಅದಾವ, ಓಕೆ, ಇದು ಎಷ್ಟು ಅದಾವ ಅಂತಂದ್ರೆ ಇದು ನಂಬರ್ನಾಗೆ ಮೆನ್ಷನ್ ಮಾಡ್ತಾರೆ. 79 ಬೆಡ್ ಅದಾವ್ರೆ. ಓಕೆ, ನೆಕ್ಸ್ಟ್ ಡೆಮೋಗ್ರಫಿಕ್ ಸ್ಟೇಟಸ್. ಬರ್ತ್ ರೇಟ್ ಅಂದ್ರೆ 1000ನಾಗ ಮೆನ್ಷನ್ ಮಾಡ್ಯಾರ. ಈ ಥೌಸಂಡ್ಸ್ನ ಮೆನ್ಷನ್ ಮಾಡ್ಯಾರ. 2016 ಒಳಗೆ ಎಷ್ಟೈತೆ ಅಂದ್ರೆ 18.1 ಬರ್ತ್ ರೇಟ್ ಅಂತಂದ್ರೆ ನಾ ಏನನ್ನೋದು ಪಾಪ್ಯುಲೇಷನ್ ಅನ್ನು ಚಾಪ್ಟರ್ ಮಾಡ್ತೀನಿ. ಕರ್ನಾಟಕ ಜೋಗ್ರಫಿ ಒಂದು ಟಾಪಿಕ್ಗಳದೈತಿ, ಏನು ಮಾಡಿರ್ಬೋದು ನಾನು, ಇಲ್ಲ ಅಂತಂದರೆ ನನಗೆ ನೆನಪಿಲ್ಲ ಅದು ಮಾಡಿನೋ ಬಿಟ್ಟಿನೋ ಅಂತ. ಅದ್ರೊಳಗೆ ನಾ ಬರ್ತ್ ರೇಟ್ ಡೆತ್ ರೇಟ್ ಮೆನ್ಷನ್ ಮಾಡಿರಬಹುದು. ಮಾಡಿಲ್ಲ ಅಂದ್ರೆ ಕೆಳಗೆ ಕಮೆಂಟ್ ಮಾಡಿರಿ, ಮಾಡ್ತೀನಿ. ಬರ್ತ್ ರೇಟ್ ಅಂದ್ರೆ ಏನು, ಡೆತ್ ರೇಟ್ ಅಂದ್ರೆ ಏನು, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಬೇಕಾದ್ರೆ ಸ್ಪೆಷಲ್ ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಇದು ಏನೈತಪ್ಪ ಅಂತಂದ್ರೆ ಬರ್ತ್ ರೇಟ್ ಥೌಸಂಡ್ಸ್ನ ಮೆನ್ಷನ್ ಮಾಡ್ತಾರೆ. 2016 ಒಳಗೆ 18.1 ಐತಿ. ಡೆತ್ ರೇಟ್ ಏನೈತಿ ಥೌಸಂಡ್ಸ್ನ ಮೆನ್ಷನ್ ಮಾಡ್ತಾರೆ. 2016 ಒಳಗೆ 6.8 ಐತಿ %. ಇದು 6.8 ಥೌಸಂಡ್ಸ್ನಾಗ ಐತಿ. ಇದು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಏನೈತಿ 1000 ಲೈವ್ ಬರ್ಸಿಗೆ ಅಂತಂದ್ರೆ 1000 ಮಂದಿ
ಹುಟ್ಟಿ ಜೀವಂತ ಇದ್ರಪ್ಪ ಅಂತಂದ್ರೆ ಲೈವ್ ಬರ್ತ್ಸ್ ಅಂತಂದ್ರೆ ಅವ್ರು ಲಿವಿಂಗ್ ಇರಬೇಕು. 1000ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, 1000 ಲೈವ್ ಬರ್ತ್ಸಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ಫೆಂಟ್ ಮೊಟಾಲಿಟಿ ರೇಟ್ ಅದೆಷ್ಟೈತೆ ಅಂತಂದ್ರೆ 29 ಐತಿ 2016. ಓಕೆ, ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಕನ್ಸಿಡರ್ ಮಾಡಿದರೆ ರೈಲ್ವೆ ರೂಟ್ ಲೆಂತ್ ಎಷ್ಟೈತಿ ಅಂದರೆ ಕಿಲೋಮೀಟರ್ಸ್ನ ಮೆನ್ಷನ್ ಮಾಡ್ತಾರೆ. 2015-16 ಒಳಗೆ 3172 ಕಿಲೋಮೀಟರ್ಸ್ ಅಷ್ಟೇ ಐತಿ ಕರ್ನಾಟಕನಾಗ. ಓಕೆ, ಟೋಟಲ್ ರೋಡ್ ಲೆಂತ್ ಎತ್ತೈತಿ, ಇದು ಕಿಲೋಮೀಟರ್ನಾಗೆ ಮೆನ್ಷನ್ ಮಾಡ್ತಾರೆ. 2,53,602 ಕಿಲೋಮೀಟರ್ಗಳೈತಿ. ಅಲ್ಲಿ ಮೋಟರ್ ವೆಹಿಕಲ್ಸ್ ಎಷ್ಟು ಅದಾವು ಅಂತಂದ್ರೆ ಥೌಸಂಡ್ಸ್ನ ಮೆನ್ಷನ್ ಮಾಡ್ತಾರೆ. 11,768 ಇದಕ್ಕೆ ಮುಂದೆ 1000 ಇದು ಆ್ಯಡ್ ಮಾಡಿರಿ, ಇಷ್ಟಾಗ್ತಾವೆ ಮೋಟರ್ ವೆಹಿಕಲ್ಸ್ ಅದಾವೆ ಕರ್ನಾಟಕನಾಗ 2015-16 ಪ್ರಕಾರ. ಓಕೆ, ಲೋಕಲ್ ಬಾಡೀಸ್ ಬಗ್ಗೆ ನೋಡೋಣ. ಜಿಲ್ಲಾ ಪಂಚಾಯತ್ ಇಲ್ಲ ಪಂಚಾಯತ್ ಎಷ್ಟು ಅದಾವ ಅಂತಂದ್ರೆ ಇದು ನಂಬರ್ನ ಮೆನ್ಷನ್ ಮಾಡ್ತಾರೆ, 30 ಅದಾವೆ. ಗ್ರಾಮ ಪಂಚಾಯತ್ಸು ಏನಪ್ಪ ಅಂತಂದ್ರೆ ನಂಬರ್ನ ಮೆನ್ಷನ್ ಮಾಡ್ತಾರೆ, 6,019 ಅದಾವೆ. ಇವು ಇಂಪಾರ್ಟೆಂಟ್ ಅದಾವ, ನೆನಪಿಟ್ಕೋರಿ. ತಾಲೂಕ್ ಪಂಚಾಯತ್ಗಳು ಎಷ್ಟು ಅದಾವೆ ಕರ್ನಾಟಕನಾಗ ಅಂತಂದ್ರೆ ಇದು ನಂಬರ್ನ ಮೆನ್ಷನ್ ಮಾಡ್ತಾರೆ, 176. ಓಕೆ, ಮುನ್ಸಿಪಾಲಿಟಿ ಮತ್ತು ಕಾರ್ಪೊರೇಷನ್ಸ್ ಎಷ್ಟು ಅದಾವಪ್ಪ ಅಂತಂದ್ರೆ ಇದು ನಂಬರ್ನ ಮೆನ್ಷನ್ ಮಾಡ್ತಾರೆ, 274. ಓಕೆ, ಇವು ಭಾಳ ಇಂಪಾರ್ಟೆಂಟ್ ಅದಾವ, ಇವತ್ತರ ಬಗ್ಗೆ ನೀವು ಸ್ವಲ್ಪ ನೋಡ್ಕೋರಿ. ಇವೆಲ್ಲ ಏನಪ್ಪ ಅಂತಂದ್ರೆ ನಂಬರ್ಸ್ ಸ್ಟ್ಯಾಟಿಕ್ಸ್ ಕೇಳ್ತಾರೆ ಒಮ್ಮೊಮ್ಮೆ, ಅದಕ್ಕೆ ಇಂಪಾರ್ಟೆಂಟ್ ಆಗ್ತಾವೆ. ಓಕೆ, ಅದಲ್ಲದೆ ಏನಪ್ಪ ಅಂತಂದ್ರೆ ಥ್ಯಾಂಕ್ ಯು ವೆರಿ ಮಚ್. ನೀವು ಏನು ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದ್ರದಿಂದ ಏನಾಗ್ತಿತ್ತು ಅಂತಂದರೆ ಭಾಳ ಏನಾಗೋದಿಲ್ಲ, ನಮ್ಮ ಪ್ರೋತ್ಸಾಹ ಸಿಗ್ತಿತ್ತು ಅಷ್ಟೇ. ನೀವು ಕಮೆಂಟ್ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ, ಶೇರ್ ಮಾಡಲಿಲ್ಲ ಅಂತಂದ್ರೆ ನಾ ವಿಡಿಯೋ ಎದಕ್ಕೆ ಮಾಡಕತ್ತೀನಿ ಅನಿಸ್ತೈತೆ ನನಗೆ ಒಮ್ಮೊಮ್ಮೆ. ಅದಕ್ಕೆ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಾಟ್ಸಪ್ನಾಗ ಆದರೂ ಶೇರ್ ಮಾಡಿರಿ, ಎಲ್ಲಾದರೂ ಶೇರ್ ಮಾಡಿರಿ, ಒಟ್ಟು ಶೇರ್ ಮಾಡಿರಿ. ಓಕೆ, ಇದರಿಂದ ಏನು ಅನಿಸ್ತೈತಿ, ಹೊಸ ವಿಡಿಯೋ ಮಾಡಬೇಕು, ನಮ್ಮದು ವಿಡಿಯೋ ಯಾರು ನೋಡಕತ್ತಾರೆ, ನಾವು ಹೊಸ ವಿಡಿಯೋ ಮಾಡಬೇಕು ಬೇಡ, ನಾವು ಮಾಡಿದ್ರೊಳಗೆ ಏನು ಕರೆಕ್ಟ್ ಐತಿ, ಏನು ರಾಂಗ್ ಐತಿ, ಅಟ್ಲೀಸ್ಟ್ ರಾಂಗ್ ಇದ್ದಿದ್ರೆ ಕಮೆಂಟ್ ಮಾಡಿರಿ. ಓಕೆ, ಚಲೋ ಹೇಳಂಗಿಲ್ಲಪ್ಪ ಮನುಷ್ಯ ನೀ ಅಂತಾರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಹೇಳ್ರಿ, ಒಟ್ಟು ಕಮೆಂಟ್ರಿ ಮಾಡಿರಿ, ಏನರ ಮಾಡಿರಿ. ಯಾಕಂತಂದ್ರೆ ಇದರಿಂದ ನಮಗೆ ಒಂದು ಪ್ರೋತ್ಸಾಹ ಸಿಗ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್.